1 ಕಪ್‌ಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿನ ತಗೋಬೇಕು. ನೀವು ಯಾವುದೇ ಬ್ರ್ಯಾಂಡ್ ಹಾಲಿನ ಪುಡಿನ ಯೂಸ್ ಮಾಡ್ಕೋಬೋದು. ಇವತ್ತು ಮಿಲ್ಕ್ ಪೌಡರಿಂದ ಇನ್ಸ್ಟೆಂಟಾಗಿ ಮಿಲ್ಕ್‌ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು 3 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ನಲ್ವಾ, ಅದಕ್ಕೆ ಬಿಸಿನೀರನ್ನ ಸೇರಿಸ್ಕೊತಾ ಇದ್ದೀನಿ. ಬಿಸಿನೀರನ್ನ ಸೇರಿಸ್ಕೊಂಡು 1 ಗಂಟಿಲ್ದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಗಂಟು ಕೂಡ ಉಳಿಬಾರ್ದು ಅದರಲ್ಲಿ. ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 10ರಿಂದ 15 ನಿಮಿಷ ಇದನ್ನು ನೀಟಾಗಿ ಚೆನ್ನಾಗಿ ತಿರ್ತಿದ್ದೀನಿ. ಅದರಲ್ಲಿ 1 ಗಂಟು ಕೂಡ ಉಳಿದಿಲ್ಲ. ನೀವು ಈ ಥರ ಇನ್ಸ್ಟೆಂಟಾಗಿ ಬಹಳ ಬೇಗ ಹಾಲನ್ನ ಮನೆಯಲ್ಲೇ ತಯಾರಿಸ್ಕೋಬೋದು. ಈಗ ಇದು ರೆಡಿಯಾಗಿದೆ. ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನ ಸ್ವಲ್ಪ ಮಳ್ಳಿಸ್ಕೊಂಡಿದ್ದೆ. ಆ ಮಳ್ಳಿಸ್ಕೊಂಡಂಥ ನೀರಿಗೆ ಮಿಕ್ಸ್ ಮಾಡ್ಕೊಂಡಂಥ ಹಾಲಿನ ಪುಡಿ ಮಿಶ್ರಣನ ಸೇರಿಸ್ಕೊಂಡು ನೋಡಿ, ಹಾಲು ಹೇಗೆ ಉಕ್ಕುತ್ತೋ ಅದೇ ರೀತಿ ಉಕ್ತಾ ಇದೆ. ಒಂದು 10ರಿಂದ 15 ನಿಮಿಷಗಳ ಕುದಿಸ್ಕೊಂಡು ಲಾಸ್ಟಾಗಿ ಕಾಫಿ ಸೋಸ್ತಾರಲ್ಲ, ಅದರಲ್ಲಿ ಹಾಲನ್ನ ಸೋಸ್ಕೋಬೇಕು. ನಾನಿಲ್ಲಿ ಇದಕ್ಕೆ ಸಕ್ಕರೆನ ಯೂಸ್ ಮಾಡಿಲ್ಲ. ನೀವು ಈ ಹಾಲನ್ನ ಯೂಸ್ ಮಾಡೋ ಟೈಮಲ್ಲಿ ಸಕ್ಕರೆನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.